रेक्सफोर्ड इंग्लिश मीडियम स्कूल, करीब जामे मस्जिद, काटीवाड़ी महल्ला, विस्वा कल्याण. New style of education for new generations, shaping future leaders with modern skill education. Rexford English Medium School. हुलसुर तालुके के बेलूर ग्राम में श्री सिद्धरामेश्वर भगवान जी का रथोत्सव कार्यक्रम यात्रा प्रारंभ हो चुका है। इस कार्यक्रम का उद्घाटन बेलूर मठ के चिधनलिंग स्वामी जी, कर्नाटक राज्य के माजी एमडी मल्लिकार्जुन गुंगे सर, डॉक्टर विजय कुमार अंतपा सर तथा श्री सिद्धरामेश्वर यात्रा महोत्सव पंच कमेटी के अध्यक्ष प्रकाश मेंडोए सर जी के शुभ हस्तों से किया गया। इस अवसर पर चन्नबस स्वामी, हुलपा पाटिल, राजप्पा पाटिल, महादेव महाजन, पप्पू उदाणे तथा बेलूर ग्राम के सभी नागरिक उपस्थित थे। हमारे BK9 न्यूज़ और यम टीवी जितने भी प्रेक्षक देख रहे हैं, हम ये लाइव कवरेज कर रहे हैं बीदर जिले के हुलसुर तालुके के बेलूर ग्राम से। यहाँ पर जो श्री सिद्धरामेश्वर जो देवालय है, यहाँ का उत्सव प्रारंभ हो चुका है। सिद्धरामेश्वर पंच कमेटी के जो अध्यक्ष है प्रकाश मेंडोळे जी है, जो उनका समावेत पंच कमेटी के जो इस संदर्भ में कार्यक्रम प्रारंभ हो चुका है। इस संदर्भ में जो सिद्धरामेश्वर जो यात्रा समारंभ के स्वागत समिति के अध्यक्ष हैं श्री मल्लिकार्जुन गुंगे साहब, अभी हमारे BK9 न्यूज़ लाइव मीडिया चैनल की ओर से और यम टीवी से लाइव आ रहे हैं। देखते रहिए BK9 न्यूज़, यम टीवी, हर कदम हर वक्त आपके साथ। सर, हमारे चैनल में मैं स्वागत करता हूँ। जो आप ये स्वागत समिति के अध्यक्ष है, विशेष आप क्या मैसेज देना चाहेंगे सर? ये मैसेज ನಾವು ಈ ಜಾತ್ರಾ ಮಹೋತ್ಸವನ ಇಷ್ಟು ಅದ್ದೂರಿಯಾಗಿ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ನಮಗೆ. ಜನ ಭಾಳಷ್ಟು ಉತ್ಸಾಹದಿಂದ ಬಂದು ಈ ಜಾತ್ರಾ ಮಹೋತ್ಸವ ಮಾಡ್ತಾ ಇದ್ದಾರೆ. ಹೀಗೆ ನಾವು ಸಿದ್ದರಾಮೇಶ್ವರ ಶರಣ ನಮ್ಮ ಯೋಗಿ ಸಿದ್ದರಾಮೇಶ್ವರ ಅವರು, ಕರ್ಮಯೋಗಿ ಸಿದ್ದರಾಮೇಶ್ವರ ಅವರು ಮಾಡಿದಂಥ ಕಾರ್ಯಗಳನ್ನು ನಾವು ಸ್ಮರಿಸಿ ಅವರಿಗೆ ಒಂದು ಗೌರವ ಸಲ್ಲಿಸುವಂಥ ಒಂದು ಜಾತ್ರೆ ಆಗಬೇಕು. ಅದರಂತೆ ಅವರು ಕೆರೆ ಕಟ್ಟೆಗಳನ್ನು ಭಾಳ ಕಟ್ಟಿಸಿದ್ದಾರೆ. ಸಿದ್ದರಾಮೇಶ್ವರ ಅಂದ್ಕೂಡಲೇ ಕೆರೆ ಕಟ್ಟಿಸುವ ಒಬ್ಬ ಶರಣ, ಅಂದರೆ ರೈತರಿಗೆ ಅನುಕೂಲವಾಗುವಂಥ ಕಾರ್ಯಗಳನ್ನು ಮಾಡಿದಂಥ ಶರಣ. ಅಂಥ ಶರಣನ ಒಂದು ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಮ್ಮೂರಲ್ಲಿ ನಡೀತಾ ಇದೆ. ಅದಕ್ಕೆ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಎಲ್ಲ ಸದ್ಭಕ್ತರಿಗೆ ಧನ್ಯವಾದಗಳು. ಇದು ನಮ್ಮ ಹಿರಿಯರ ಕಾಲದಲ್ಲಿ ಸುಮಾರು ಒಂದು 70-75 ವರ್ಷಗಳಿಂದ ಗ್ರಾಮದಲ್ಲಿ ಆಡಳಿತವಿದೆ. ಗ್ರಾಮದಲ್ಲೆಲ್ಲ ಹಿರಿಯರು ಕೂತ್ಕೊಂಡು ಅವರೆಲ್ಲ ಹಾಕಿಕೊಟ್ಟ ಮಾರ್ಗದಲ್ಲಿ ನಾವು ನಡೀತಾ ಇದ್ದೇವೆ. ಅವರ ಒಂದು ಮಾರ್ಗದರ್ಶನದಿಂದ ಸುಮಾರು ಒಂದು 70-72 ವರ್ಷಕ್ಕೆ ಎಷ್ಟು ದಿವಸದವರೆಗೆ ಆಚರಣೆ ಮಾಡಲಾಗುತ್ತೆ? ಪ್ರತಿ ವರ್ಷ ನಾವು 11 ದಿವಸ ಜಾತ್ರೆ ಕಾರ್ಯಕ್ರಮ ಪ್ರವಚನ ಪ್ರಾರಂಭಗೊಂಡು ಜೋರಿಲಾಡ್ರಿ ಅದು 11 ದಿವಸಗಳ ಪ್ರಾರಂಭ ಜಾತ್ರೆ. ಆನಂತರ ಕೊನೆ 3 ದಿವಸದಲ್ಲಿ ಒಂದು ಅತಿ ವಿಜೃಂಭಣೆಯಿಂದ ಕಾರ್ಯಕ್ರಮಗಳು ನಾವು ಪ್ರತಿ ವರ್ಷ. ವಿಶೇಷ ಕಾರ್ಯಕ್ರಮಗಳು ಏನೇನು ಹಮ್ಮಿಕೊಂಡಿದ್ದೀವಿ? ವಿಶೇಷ ಕಾರ್ಯಕ್ರಮ ಅಂದರೆ ನಾವು ಮೊದಲು ಇಲ್ಲಿ ಸಂಸ್ಕೃತಿ ಕಾರ್ಯಕ್ರಮಗಳು ನಡೆಸ್ತೀವಿ. ಆನಂತರ ರಸಮಂಜರಿ ಕಾರ್ಯಕ್ರಮ ಮತ್ತು ಆನಂತರ ನಮ್ಮದು ಪ್ರತಿ ವರ್ಷ ನಡೆಯುವ ಅಗ್ನಿ ರಥೋತ್ಸವ ಕಾರ್ಯಕ್ರಮ, ಗ್ರಾಮದಲ್ಲಿ ಪಲ್ಲಕ್ಕಿ ಮೆರವಣಿಗೆ ಮತ್ತು ಹಬ್ಬದ ದಿವಸ ಬೆಳಗ್ಗೆ 9 ಗಂಟೆಗೆ ಗ್ರಾಮದ ನಾಗದೇವರ ಗುಡಿಯಿಂದ ಪಲ್ಲಕ್ಕಿ ಮೆರವಣಿಗೆ. ಈ ವರ್ಷ ವಿಶೇಷವಾಗಿ ರಕ್ತದಾನ ಮತ್ತು ಉಚಿತ ಶಿಬಿರ ಕಾರ್ಯಕ್ರಮ. ನೋಡಿರಿ, ನಮ್ಮ ಹುಣಸೂರು ಮತ್ತು ಬಸವಕಲ ತಾಲೂಕಿನಲ್ಲಿ ಸುಮಾರು ಎಲ್ಲ ಸ್ವಾಮೀಜಿಯರು ಇದರಲ್ಲಿ ಭಾಗವಹಿಸುತ್ತಾರೆ. ವಿಶೇಷವಾಗಿ ನಮ್ಮ ಗ್ರಾಮದಲ್ಲಿ ಭಕ್ತಿ, ನಮ್ಮ ಗ್ರಾಮದ ಸಂಬಂಧ ಒಡನಾಡಿಗಳಾಗಿರುವ ಕಡಾಳ ಮತ್ತು ಮೇಕರ ಪೀಠಾಧಿಪತಿಗಳು ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯರು ಅವರ ಒಂದು ಸಾನ್ನಿಧ್ಯದಲ್ಲಿ ಎಲ್ಲ ಕಾರ್ಯಕ್ರಮಗಳು ಮತ್ತು ನಮ್ಮ ಗ್ರಾಮದ ಕಲ್ಯಾಣ ಕಟ್ಟಿಮನಿ ಹಿರೇತನ ಮಠದ ಪೂಜ್ಯ ಚಿದ್ಗಣಲಿಂಗ ಮಹಾಸ್ವಾಮಿ ಮತ್ತು ಮೇಲೆ ವಿರಕ್ತ ಮಠದ ಶಿವಕುಮಾರ ಮಹಾಸ್ವಾಮಿ
ಆಶ್ರಮದ ದಾನೇಶ್ವರಿ ತಾಯಿಯವರ ನೇತೃತ್ವದಲ್ಲಿ ಈ ಜಾತ್ರೆ ಮಹೋತ್ಸವ. ಅದೇ ರೀತಿ ಪಕ್ಕದ ನಮ್ಮ ಗಡಿಗೌಡ ಶ್ರೀಗಳು, ಚೋಳಪ್ಪ ಶ್ರೀಗಳು ಮತ್ತು ತಿಪ್ರಾಂತ ಶ್ರೀಗಳು, ಹೀಗೆಲ್ಲ ತಾಂಬೋಲ್ ಶ್ರೀಗಳು ಎಲ್ಲ ಶ್ರೀಗಳು ಹೆಚ್ಚು ಭಾಗವಹಿಸುತ್ತಾರೆ. ವಿಶೇಷವಾಗಿ ಕಳೆದ ವರ್ಷ ನಾವು ಬಸವಲಿಂಗ ಅವಧೂತರು ಮಾ ಸ್ವಾಮೀಜಿಯವರಿಗೆ ಮತ್ತು ಹರಕೋಡಿ ಪೀಠಾಧಿಪತಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಅವರಿಗೆ ಆಹ್ವಾನ ಮಾಡಿದ್ದೇವೆ. ಈ ವರ್ಷವೂ ಕೂಡ ಹರಕೋಡಿ ಪೀಠಾಧಿಪತಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು 20ನೇ ತಾರೀಕು ಕೊನೆ ದಿವಸ ಅವರು ಈ ಜಾತ್ರೆ ಮಹೋತ್ಸವದಲ್ಲಿ ಭಾಗವಹಿಸಿದ್ದಾರೆ. सर, ये जो बेलूर में सिद्धरामेश्वर जी देवालय का जो महोत्सव होता है, हर साल से भी ये साल बहुत ही बेहतर और अच्छी तरीके से हो रहा है, तो इस संदर्भ में आप क्या कहना चाहेंगे सर? हर साल से ये साल विशेष बोले तो ये उचित शिविर लगाया गया है, रक्तदान शिविर है और उचित ये तपासने केंद्र है, उचित टैबलेट दे रहे हैं, डॉक्टर आ रहे हैं और हर साल की तरह इसी साल चन्नवीर पट्टदेव हारपुर उनके प्रवचन कार्यक्रम है. प्रतिवर्ष जैसा 1-2-3 साल से ऐसे ही प्रोग्रेस होते जा रहे हैं. ओके सर, आप क्या है सर इस पंच कमेटी में, आपको क्या स्थान क्या है आपका डिजाइग्नेशन? मेरा नाम राजकुमार सिद्धिकप्पा पाटिल है. मैं पंच कमेटी का मेंबर हूँ. ಪ್ರತಿ ವರ್ಷ ಅವರು ತಮ್ಮ ಸ್ವಖರ್ಚದಿಂದ ಸಿದ್ದರಾಮೇಶ್ವರ ಫೋಟೋ ಹಾಕಿ ಮತ್ತು ಮೆಮೊರಂ ಕೊಡ್ತೀರಿ ಸರ್, ಆ ಬಗ್ಗೆ ಏನು ಹೇಳ್ಬೋದು ಸರ್? ಪ್ರತಿ ವರ್ಷ ಅಂತೂ 2-3 ವರ್ಷ ಅಂತ ನಾನೇ ಮೆಮೊರಂ ಕೊಡ್ತೀನಿ. ಮುಂದೆ ಜಾತ್ರೆ ನಡೆಯುವಾಗಲೂ ಮುಂದೆ ಇನ್ನೂ ಎಷ್ಟು ಜಾತ್ರೆ ಅಂತ ಅಷ್ಟು ನಾನು ಕೊಡ್ತಾನೆ ಇರ್ತೀನಿ ಮೆಮೊರಂ. ಪ್ರತಿ ವರ್ಷದ ಆಚರಣೆಯಲ್ಲಿ ಈ ವರ್ಷದ ಆಚರಣೆಯಲ್ಲಿ ಏನು ವ್ಯತ್ಯಾಸ ಕಂಡುಬಂದಿದೆ? ಈ ವರ್ಷ ಭಾಳ ಚೆನ್ನಾಗಿ ಜಾತ್ರೆ ನಡೀತದೆ ಮೇಡಮ್. ಎಕ್ಸ್ಟ್ರಾ ಏನೇನು ಮಾಡಿದ್ದೀವಿ? ಎಕ್ಸ್ಟ್ರಾ ಇದು ರಕ್ತ ಶಿಬಿರ ಮಾಡಿದ್ದೀವಿ, ಆಮೇಲೆ ತೇರು ಇದು ಮಾಡಿದೆವು ಚೆನ್ನಾಗಿ. ಆಮೇಲೆ ಮತ್ತೀಗ ಸಾಯಂಕಾಲ ಫಂಕ್ಷನ್ ನಡೀತದೆ ಮೇಡಮ್, ಎಲ್ಲರೂ ಅಧಿಕಾರಿಗಳು ಬರ್ತಾರೆ. ದೊಡ್ಡ ವಿಶೇಷ ಕಾರ್ಯಕ್ರಮ ಸಾಯಂಕಾಲ ಇವತ್ತು ನಾಳೆ ಭಾರಿ ನಡೀತಾ ಇದ್ದಾವೆ ಮೇಡಮ್. ಸತತ ಪ್ರತಿ ವರ್ಷ 11 ದಿನನೇ ಸರ್. ಹಾಂ, 11 ದಿವಸ, ಪ್ರತಿ ದಿವಸ 11 ದಿವಸ ನಡೀತದೆ ಮೇಡಮ್. ತಾವ್ರೇನು ಮೆಮೊರಂ ಕೊಡ್ತೀರಿ, ತಮಗೆ ಏನು ಖುಷಿ ಅನ್ನಿಸ್ತದೆ? ನಾನು ಚೆನ್ನಾಗಿ ಖುಷಿ ಅನ್ನಿಸ್ತದೆ. ಎಲ್ಲರೂ ಎಲ್ಲ ಕಡೆ ತಲುಪ್ತಿದ್ದಾರೆ. ನಾನು ಮೆಮೊರಂ ಕೊಟ್ಟಿದ್ದೀವಿ. ಬಂದು ಸಿದ್ದರಾಮೇಶ್ವರ ಫೋಟೋ ಹಾಕಿ ಚೆನ್ನಾಗಿ ಎಲ್ಲ ಅಧಿಕಾರಿಗಳಿಗೂ ಎಲ್ಲ ನಿಮ್ಮ ಪತ್ರಕರ್ತರುಗಳಿಗೆ ಎಲ್ಲ ನನ್ನೊಂದು ಕೊಡ್ಬೇಕಂತ ಒಂದು ಹ್ಯಾಬಿದೆ ನಂದು. ಏನು ಇಷ್ಟ ಇದೆ, ನಾನು ಭಾಳ ಚೆನ್ನಾಗಿ ಕೊಡಬೇಕು, ಎಲ್ಲ ಕಡೆ ಹೋಗ್ಬೇಕು ಸಿದ್ದರಾಮೇಶ್ವರ ಫೋಟೋ ಅಂತ ನನ್ನ ಆಸೆ ಇದೆ. ಓಕೆ, ಅದ್ರ ಸಲುವಾಗಿ ಕೊಡ್ತೀನಿ. ತಾವ್ರು ಏನಿದ್ರಿ ಪಂಚ ಕಮಿಟಿದಾಗ ಏನು ಸ್ಥಾನಮಾನದ? ನಾನು ಒಂದು ಸದಸ್ಯನೇ ಇದ್ದೀನಿ.